ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಿನ್ನೆ ಸಿಕ್ಕಾಗ ನಾವು ಭೀಮಸೇನ ಚಿಂತನದಲ್ಲಿ ಭೀಮಸೇನ ಧರ್ಮರಾಜನನ್ನ ಗದರಿದ್ದು ಬೈದಿದ್ದು ನೋಡಿದ್ವಿ. ದ್ರೌಪದಿಯನ್ನ ಪಣಕ್ಕಿಟ್ಟ ನಿನ್ನ ಕೈಗಳನ್ನು ನಾನು ಸುಟ್ಟು ಬಿಡುತ್ತೇನೆ ಅಂತ ಹೇಳಿ ಸಹದೇವನಿಗೆ ಬೆಂಕಿಯನ್ನು ತಗೊಂಡು ಬಾ ಅಂತ ಹೇಳ್ದ. ಸಹದೇವ ನಿಜಕ್ಕೂ ಹೆದರಿ ಬೆಚ್ಚಿಬಿದ್ದು ಬಿಟ್ಟ. ಅರ್ಜುನನು ಹೇಳಿ ತಡೆದ ಭೀಮನನ್ನ. ಆದರೆ ಎಲ್ರಿಗೂ ಸಂತೈಸಿ ಭೀಮ, ನೀವೆಲ್ಲ ಸುಮ್ಮನೆ ಇರಿ, ಹಾಗೆ ಮಾಡೋದಿಲ್ಲ ನಾನು. ಆದರೆ ದೊಡ್ಡವರು ತಪ್ಪು ಮಾಡಿದಾಗ ಚಿಕ್ಕವರು ಹೇಳಬೇಕಾದ ಧರ್ಮ, ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ದನ್ನ ನೋಡಿ ಅವನು ಎಂಥ ಸಿಟ್ಟು ಬಂತು ಅವನಿಗೆ ಅನ್ನೋದನ್ನು ಕೂಡ ನೋಡಿದ್ವಿ. ಅಲ್ಲಿಂದ ಮುಂದೆ ಭೋರ್ಗರೆಯುವಂತಹ ಒಂದು ಪ್ರಳಯಾಗ್ನಿಯನ್ನು ತೋರಿಸ್ತಾನೆ ಭೀಮಸೇನ. ಇಲ್ಲಿಂದ ಇವತ್ತಿಂದ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಅಲ್ಲಿದ್ದ ಹಿರಿಯರೆಲ್ಲ ತನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ದ್ರೌಪದಿ ಕೇಳಿಕೊಂಡಾಗ, ಇದು ಬಹಳ ಗಂಭೀರವಾದ ಪ್ರಶ್ನೆ ನಮ್ಮ, ನಾನು ಏನನ್ನು ಹೇಳಲಾರೆ, ಧರ್ಮರಾಜನೇ ತಾನು ಸೋತೆ ಅಂತ ಒಪ್ಕೊಂಡು ಒಪ್ಕೊಂಡಾದ ಮೇಲೆ ನಾನು ಏನನ್ನು ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಅಂತ ಹೇಳಿ ಭೀಷ್ಮಾಚಾರ್ಯರು ನುಣುಚಿಕೊಂಡು ಬಿಡ್ತಾರೆ. ಆದರೆ ವಿದುರ ಮಾತ್ರ ಒಬ್ಬ ಎದ್ದು ನಿಂತು ದುರ್ಯೋಧನಾದಿಗಳು ದ್ರೌಪದಿಗೆ ಮಾಡಿದ ತಪ್ಪನ್ನ ಪ್ರತಿಭಟಿಸಿದ್ದಿದ್ರೆ ನೀವು ಕೂಡ ಇದಕ್ಕೆ ಹೊಣೆಗಾರರಾಗ್ತೀರಾ ಅಂತ ಹೇಳ್ತಾನೆ. ದುಶ್ಯಾಸನ ದ್ರೌಪದಿಯ ಮೈಯಲ್ಲಿದ್ದ ಒಂದು ಬಟ್ಟೆಯನ್ನು ಎಳೆದು ಚೆಲ್ಲಿ ನೋಡ್ತಾನೆ. ಅವಳ ದೇಹದಲ್ಲಿ ಮತ್ತೊಂದು ಬಟ್ಟೆ ಬರುತ್ತೆ. ಒಂದೇ ಬಟ್ಟೆ ಉದ್ದುದ್ದ ಎಳೆದಿದ್ದಲ್ಲ. ನೀವೀಗೇನು ಫಿಲಮ್ಗಳಲ್ಲಿ ಸೀರಿಯಲ್ ನೋಡಿದ್ದೀರಾ ತೋರಿಸಿದ ಹಾಗೆ ಅದು ಅಪಭ್ರಷ್ಟ ಒಂದು ಮಹಾಭಾರತದ ಒಂದು ಚಿತ್ರಣ. ಅದು ಹೀಗೆ ಹೋಗ್ತಾ ಎಳಿತಾ ಇರೋದು, ಹಾಗೆ ಬರ್ತಿರೋದು, ಹಾಗಾಗಿಲ್ಲ. ಅದು ಒಂದು ಬಟ್ಟೆಯನ್ನು ಎಳಿತಾನೆ, ಆದರೆ ಅಲ್ಲಿ ಬಟ್ಟೆ ಕಳಚಿಲ್ಲ, ಇನ್ನೊಂದು ಬಟ್ಟೆ ಇದೆ ಅಲ್ಲಿ, ಆ ತರಹ ಅದು. ದ್ರೌಪದಿಯ ಬಟ್ಟೆಯನ್ನು ಎಳೆದು ಸೋತಾಗ ಭೀಮಸೇನ ಸಿಟ್ಟಿಗೆದ್ದು ಎದ್ದು ನಿಲ್ತಾನೆ. ಆದರೆ ಧರ್ಮರಾಜಾದಿಗಳು ಅಂಥ ಸಂದರ್ಭದಲ್ಲೂ ಮೌನವಾಗಿ ಕೂತಿದ್ದಾರೆ. ಹೀಗೆ ಒಬ್ಬ ಹೆಣ್ಣಿಗೆ ಅನ್ಯಾಯವಾದಾಗ ಒಂದು ಅದೃಶ್ಯನಾಗಿ ಭಗವಂತ ದೃಶ್ಯನಾಗಿ ಭೀಮಸೇನ ರಕ್ಷಣೆ ಕೊಟ್ಟಂಥವ್ರು ಇಬ್ಬರೇ ಆ ಕಾಲದಲ್ಲಿ. ಎದ್ದು ನಿಂತ ಭೀಮ ನುಡಿತಾನೆ, ಈ ಭೂಮಿಯಲ್ಲಿ ಲೋಕದಲ್ಲಿರುವ ಸರ್ವರು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ, ಇದನ್ನು ಹೇಳ್ತಾ ಇದ್ದೇನೆ, ಬರೆದಿಟ್ಕೊಳ್ಳಿ ಇದನ್ನ ಅಂತ ಹೇಳ್ತಾ ಇದ್ದಾನೆ. ಇಂಥ ಮಾತನ್ನ ಹಿಂದೆ ಯಾರು ಆಡಿಲ್ಲ, ಇನ್ನು ಮುಂದೆ ಯಾರು ಆಡೋದಿಲ್ಲ. ಒಂದು ವೇಳೆ ಹೇಳಿದ ಮಾತು ನನ್ನಿಂದಲೂ ಆಗದೆ ಹೋದ್ರೆ ನನಗೆ ಸದ್ಗತಿ ಪ್ರಾಪ್ತವಾಗದೆ ಹೋಗಲಿ ಅಂತಾನೆ ಭೀಮಸೇನ. ವಾಯುದೇವರು ಆಡೋ ಅಂಥ ಮಾತಿದು. ಒಬ್ಬ ಪತಿವ್ರತೆಯ ಮಾನಭಂಗ ಮಾಡಲೆತ್ನಿಸಿದ ಈ ಒಂದು ಭರತ ವಂಶಕ್ಕೆ ಕೆಟ್ಟ ಹೆಸರು ತಂದ ಈ ಪಾಪಿಯ ದುರ್ಬುದ್ಧಿಯ ಎದೆಯನ್ನ ಮುಂದೆ ನಡೆಯುವ ಘೋರ ಹೋರಾಟದಲ್ಲಿ ಬಗೆದು ಅವನ ಎದೆಯನ್ನ, ಅವನ ನೆತ್ತರನ್ನ ಕುಡಿಯುತ್ತೇನೆ, ಇದೇ ನನ್ನ ಕೈಯಿನ ಬೊಗಸೆಯಿಂದ ಅಂತ ಹೇಳ್ತಾನೆ. ಇದು ಭೀಮಸೇನನ ಶಪಥ. ಅಲ್ಲಿ ಭಗವಂತನ ಆಡಳಿತದಲ್ಲಿ ಶಿಕ್ಷೆ ವಿಧಿಸುವುದು ಭಗವಂತನೇ, ಆದರೂ ಜಾರಿಗೆ ತರುವಂತಹ ನ್ಯಾಯಾಧೀಶ ಪ್ರಾಣತತ್ವದ್ದು. ಈ ಮಾತನ್ನು ಕೃಷ್ಣನೇ ಮುಂದೆ ಹೇಳ್ತಾನೆ. ಅಲ್ಲಿದ್ದ ರಾಜರೆಲ್ಲ ಒಬ್ಬನು ದುರ್ಯೋಧನನಿಗೆ ಹೆದರಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದೇ ಇಲ್ಲ ರಾಜರಲ್ಲಿ ಯಾರೊಬ್ಬ ಕೂಡ. ನಸಾ ಸಭಾ ಯತ್ರನಾ ಸಂತಿ ವೃದ್ಧಾಹ ನತೆ ವೃದ್ಧ ಏನ ವದಂತಿ ಧರ್ಮಂ ಅಂತ ಭಾರತ ಹೇಳುತ್ತೆ. ಸತ್ಯವೆಂದು ಹೇಳದೆ ಇರುವಂಥ ವೃದ್ಧರಲ್ಲ, ವೃದ್ಧರಿಲ್ಲದ ಸಭೆಯಲ್ಲ ಅಂತ ಹೇಳಿ ದ್ರೌಪದಿ ಕನಕಿದಾಗಲೂ ಅಲ್ಲಿದ್ದ ಹಿರಿಯರೆಲ್ಲ ಸುಮ್ಮನೆ ಕೂತಿದ್ದಾರೆ ನೋಡಿ ಅಂತ ಹೇಳಿ ಭೀಮಸೇನನಿಗೆ ವಿಪರೀತವಾದ ಒಂದು ಸಿಟ್ಟು ಬಂದುಬಿಡುತ್ತಲ್ಲಿ. ಆಗ ದುರ್ಯೋಧನ ಹೇಳ್ತಾನೆ, ನಾನು ದ್ರೌಪದಿಯನ್ನ ಪಣದಲ್ಲಿ ಸೋಲಲಿಲ್ಲ ಅಂತ ಧರ್ಮರಾಜನೇನಾದರೂ ಹೇಳಿದ್ರೆ ಅವಳನ್ನ ಬಿಟ್ಟು ಬಿಡ್ತೇನೆ ನಾನು. ಅಥವಾ ನೀವು 5 ಮಂದಿಯಲ್ಲಿ ಯಾರಾದರೂ ಹೇಳಿ, ಧರ್ಮರಾಜ ಹೇಳಬೇಕು ಅಂತಲೇ ಇಲ್ಲ, ನೀವು 5 ಅಣ್ಣ ತಮ್ಮಂದ್ರಲ್ಲಿ ಯಾರಾದರೂ ಹೇಳಿ ಸೋಲನ್ನು ಒಪ್ಪಿಕೊಳ್ಳಿ, ಅಥವಾ ಅವನ ಮಾತಿಗೆ ಬೆಲೆ ಕೊಡೋದಿಲ್ಲ. ಯಾರ ಮಾತಿಗೆ? ಧರ್ಮರಾಜನ ಮಾತಿಗೆ ನಾವ್ಯಾರು ಬೆಲೆ ಕೊಡಲ್ಲ ಅಂತ ಭೀಮನೇ ಹೇಳ್ಬಿಡ್ಲಿ, ನಾನು ದ್ರೌಪದಿಯನ್ನ ಈಗಲೇ ಬಿಡುಗಡೆ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ. ಇದು ಅಣ್ಣ ತಮ್ಮಂದರಲ್ಲಿ ಒಂಥರ ಒಡಕು ತರುವಂತ ಪ್ರಯತ್ನ. ಕಳಿಂಕ ನೀತಿ ಇದು. ಕಳಿಂಕನ ಬೋಧನೆ ಆಗಿದೆ ದುರ್ಯೋಧನನಿಗೆ. ಇದಕ್ಕೆ ಭೀಮನ ಉತ್ತರ ಅರ್ಥಪೂರ್ಣವಾಗಿತ್ತು. ಏನ್ ಹೇಳ್ದ ಅಂದ್ರೆ, ದ್ರೌಪದಿಯನ್ನು ಪಣದಲ್ಲಿ ಸೋತಿದ್ದವನು ನಾವಾರೂ ಒಪ್ಪುತ್ತಿರಲಿಲ್ಲ. ಒಂದು ವೇಳೆ ನೋಡಿ, ಭೀಮನ ಒಂದು ಪ್ರಾಣ ತತ್ವದ ಎಂಥ ಮಾತು ಬರ್ತಾ ಇದೆ ಅಂದ್ರೆ, ಇದನ್ನ ಭೀಮಸೇನ ಒಬ್ಬನೇ ಆಡೋದಕ್ಕೆ ಸಾಧ್ಯ. ದ್ರೌಪದಿಯನ್ನ ಪಣದಲ್ಲಿ ಸೋತದ್ದನ್ನು ನಾವ್ಯಾರೂ ಒಪ್ತಾ ಇರಲಿಲ್ಲ. ಕೇಳು ದುರ್ಯೋಧನ, ಒಂದು ವೇಳೆ ಮಹಾನುಭಾವನಾದ ಧರ್ಮರಾಜ ನಮ್ಮ ಅಣ್ಣನಾಗದೇ ಇದ್ದಿದ್ರೆ
ಧರ್ಮರಾಜನ ಬದಲು ಬೇರೆ ಯಾರಾದರೂ ನಮ್ಮ ಅಣ್ಣನಾಗಿದ್ದಿದ್ರೆ ಇದನ್ನ ನಾವ್ ಯಾರು ಒಪ್ತಾ ಇರ್ಲಿಲ್ಲ, ಒಪ್ಪಲ್ಲ ಅಂತ ತಕ್ಷಣ ಹೇಳಿ ನಿನ್ನೆ ಮುಗಿಸಿ ಎತ್ಕೊಂಡು ಹೋಗ್ತಾ ಇದ್ದೆ ದ್ರೌಪದಿಯನ್ನ. ಆದರೆ ಈ ಅಣ್ಣ ಧರ್ಮರಾಜ ಮಹಾನುಭಾವ, ಇವನ ಅಣ್ಣನಾಗಿರೋದಕ್ಕೆ ನೀನ್ ಇನ್ನೂ ಕೂತ್ಕೊಂಡಿಲ್ಲಿ ಉಸಿರಾಡ್ತಾ ಇದೀಯಾ. ಧರ್ಮರಾಜ ನನ್ನ ಅಣ್ಣ ಅಷ್ಟೇ ಅಲ್ಲ, ನಾವೇನಾದ್ರೂ ಇಂದು ಸಾಧನೆ ಮಾಡಿದ್ರೆ ಅದು ಎಲ್ಲವೂ ಧರ್ಮರಾಜನಿಗೆ ಸಲ್ಲಬೇಕು. ನಮ್ಮ ಅಸ್ತಿತ್ವಕ್ಕೆ ಅವನು ಒಡೆಯ, ಅವನ ನಿರ್ಣಯಕ್ಕೆ ನಾವು ಬದ್ಧರು ಅಂತ ಹೇಳ್ತಾನೆ. ನೋಡಿ, ಅಣ್ಣನಿಗಿಂತ ತಾಕತ್ತಿನಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಧರ್ಮದಲ್ಲಾಗಲಿ ಎಲ್ಲದರಲ್ಲೂ ಎತ್ತರದಲ್ಲಿರೋನು ತಾರತಮ್ಯದಲ್ಲಿ. ಆದರೂ ಭೂಮಿಗೆ ಭಗವಂತನೇ ಆದರೂ, ವಾಯುದೇವರೇ ಆದರೂ ಇಳಿದು ಬಂದಾಗ ಮನುಷ್ಯರಂತೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ತೋರಿಸಿ ಎತ್ತಿ ಹಿಡಿದಂತ ಒಂದು ಪಾತ್ರ. ಅಣ್ಣನಾದವನು ಪ್ರಾಣಕ್ಕಿಂತ ಮಿಗಿಲು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾನೆ ಭೀಮ ಇಲ್ಲಿ ಹೇಳ್ತಾನೆ. ಆದ್ರೆ ದ್ರೌಪದಿಯ ತಲೆಮುಡಿಗೆ ಕೈ ಹಾಕದವರು ಭೀಮನ ಕೈಯಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ, ಉಳಿಲಿಕ್ಕೆ ಸಾಧ್ಯವಿಲ್ಲ. ಕೈಯನ್ನ ಎತ್ತಿ ತೋರಿಸ್ತಾ ಇದ್ದಾನೆ ಭೀಮ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಸೀನ್ ನಿಮ್ ಕಣ್ಮುಂದೆ ಬರಬೇಕು. ದುರ್ಯೋಧನನ ಸಭೆ ಅದು, ಒಡ್ಡೋಲಗ. ಅಲ್ಲಿ ದ್ರೌಪದಿಗೆ ಮಾನಭಂಗವಾಗ್ತಾ ಇದೆ. ಧೃತರಾಷ್ಟ್ರ ಸಿಂಹಾಸನದಲ್ಲಿ ಕೂತಿದ್ದಾನೆ. ಈ ಕಡೆ ಸಾಲು ಸಾಲಾಗಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಕೂತಿದ್ದಾರೆ. ಆ ಕಡೆಯಲ್ಲಿ ದುಶ್ಯಾಸನ, ಶಕುನಿಯರು ಕೂತಿದ್ದಾರೆ. ದುಶ್ಯಾಸನ ಬಟ್ಟೆ ಎಳಿತಾ ಇದ್ದಾನೆ. ಭೀಮ ಎದ್ದು ನಿಂತು ಅವನ ತೋಳುಗಳನ್ನ ತೋರಿಸ್ತಾ ಹೇಳ್ತಾ ಇದ್ದಾನೆ, ನೆನಪಿಟ್ಟುಕೊಳ್ಳಿ, ಇದೇ ಕೈಗಳು ನಿಮ್ಮನ್ನೆಲ್ಲ ಮುಗಿಸುವಂಥದ್ದು. ಈ ಕೈಗಳಿಂದ ದ್ರೌಪದಿಗೆ ಮುಡಿ ಹಾಕಿದವರು ಯಾರು ಈ ಕೈಗಳಿಂದ ತಪ್ಪಿಸಿಕೊಳ್ಳಕ್ ಸಾಧ್ಯವಿಲ್ಲ. ಅಲ್ಲದೆ ನೀವು ದಾಳ ಉರುಳಿಸಿ ಧರ್ಮರಾಜನ ಸಂಪತ್ತನ್ನೆಲ್ಲ ಗೆದ್ರೆಂದು ಧರ್ಮರಾಜ, ದ್ರೌಪದಿ ನಾವು ದಾಸರಾದ್ರವೆಂದು ತಿಳಿಯಿರಿ, ಪರವಾಗಿಲ್ಲ. ನಾನೀಗ ಬಳಸದೇ ಇರಬಹುದು ಈ ಶಕ್ತಿಯನ್ನ. ನೋಡಿಬಿಡಿ ಭೀಮನ ಈ ತೋಳುಗಳನ್ನ, ಇದು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮತ್ತು ಕ್ಷಮಿಸುವುದಿಲ್ಲ. ಅದು ಧರ್ಮರಾಜನ ಅನುಮತಿಗಾಗಿ ಕಾಯ್ತಾ ಇವೆ ಈ ತೋಳುಗಳು. ಈ ಮುಷ್ಟಿಯ ಪೆಟ್ಟನ್ನು ತಿಂದು ಇದುವರ ತನಕ ಬದುಕಿ ಉಳಿದವರು ಚರಿತ್ರೆಯಲ್ಲೇ ಇಲ್ಲ, ಮುಂದೆಯೂ ಸಾಧ್ಯವಿಲ್ಲ. ಯಾಕಂದ್ರೆ ಅವನು ಏನನ್ನು ಹೇಳ್ತಿದ್ದಾನೆ ಅಂದ್ರೆ, ರಾಮಾಯಣದ ಒಂದು ಪ್ರಸಂಗವನ್ನು ನೆನಪಿಸ್ಕೋಬೇಕು. ಹನುಮಂತನ ಮುಷ್ಟಿಯ ಗುದ್ದಿಗೆ ರಾವಣನು ರಕ್ತಕಾರಿ ಬೀಳ್ತಾನೆ ಯುದ್ಧದಲ್ಲಿ ಅಂತ ಇದೆ ರಾಮಾಯಣದಲ್ಲಿ. ಹಾಗೆ ಇರುವಂತಹ ಮುಷ್ಟಿಯ ಗುದ್ದದು. ಎದುರು ಬಂದ ದೇವೇಂದ್ರನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಅರ್ಜುನನೇ ತಡೆದರೂ ನಾನು ಬಿಡೋದಿಲ್ಲ ಎಂಬ ಧ್ವನಿಯೂ ಇದೆ ಅಲ್ಲಿ ಕೂಡ. ಲೋಕ ನೀತಿಗಾಗಿ ಧರ್ಮರಾಜನ ಮಾತಿಗೆ ಕಟ್ಟು ಬಿದ್ದಿದ್ದೇನೆ. ಧರ್ಮರಾಜನ ಅನುಮತಿ ಸಿಕ್ಕಿದ ತಕ್ಷಣ ಸಿಂಹದ ಕೈಗೆ ಸಿಕ್ಕ ಕ್ಷುದ್ರ ಪ್ರಾಣಿಗಳಂತೆ ನಿಮ್ಮನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಚೆಚ್ಚಿ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಭೀಮಸೇನ. ಇಲ್ಲಿ ಮಹಾಭಾರತದಲ್ಲಿ ಸ್ವಲ್ಪ ಅಸ್ಪಷ್ಟತೆ ಇದೆ. ಆಗ ಭೀಷ್ಮ ದ್ರೋಣಾದಿಗಳು ಓಡಿ ಬಂದು ಎದ್ದು ಬಂದ್ರಂತೆ, ದಯವಿಟ್ಟು ಕ್ಷಮಿಸು ದುರ್ಯೋಧನನನ್ನ ಅಂತಂದ್ರಂತೆ. ಆದರೆ ಭೀಮಸೇನನು ಆಗ ಕೊಲ್ಲುತ್ತೇನೆಂದು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಮುಂದೊಂದು ದಿನ ಅಣ್ಣನ ಅನುಮತಿ ಸಿಕ್ಕಾಗ ಮಾತ್ರ ಈಗ ಅಣ್ಣನ ಮಾತಿಗೆ ಬದ್ಧ ಅಂತ ಹೇಳಿದ್ರು ಅಂತ. ಇದು ವ್ಯಾಸರು ಬೇಕೆಂದೇ ವಿವರಣೆ ಕೊಡದೆ ಬಿಟ್ಟಿರೋ ಅಂತ ವಿಚಾರ. ಯಾಕಂದ್ರೆ ಎಗೈನ್ ಅಲ್ಲಿ ವಾಯುತತ್ವ ಆಚಾರ್ಯ ಮಧ್ವರು ಬಂದು ಅದನ್ನು ಸ್ಪಷ್ಟಪಡಿಸಬೇಕು ಅಂತ ಅವರ ಒಂದು ತಾತ್ಪರ್ಯದಲ್ಲಿ ಇದನ್ನ ಕ್ಲೀನ್ ಆಗಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕೆಲವು ವಿಷಯಗಳನ್ನ ಮೌನದ ಮೂಲಕವೇ ಹೇಳೋ ಅಂಥದ್ದು ವ್ಯಾಸರ ಒಂದು ಔಚಿತ್ಯ, ವ್ಯಾಸರ ಒಂದು ಅದು ಕ್ಯಾರೆಕ್ಟರ್ ಅದು. ಅದರಿಂದ ಇಂತಹ ಸನ್ನಿವೇಶದಲ್ಲಿ ಭೀಷ್ಮಾದಿಗಳು ಓಡಿ ಬರುವ ಪ್ರಶ್ನೆಯೇ ಇರಲಿಲ್ಲ. ಆಚಾರ್ಯ ಮಧ್ವರು ಒಂದು ಅಪೂರ್ವ ವಿಷಯನ್ನ ಹೇಳ್ತಾರೆ ಇಲ್ಲಿ. ದುರ್ಯೋಧನ ಭೀಮನನ್ನು ಮೂದಲಿಸಿದ. ನೋಡು, ನಿನ್ನ ಇಡೀ ಜೀವನದಲ್ಲಿ ತೊಂದರೆ ಬಂದದ್ದು ನಿನ್ನ ಅಣ್ಣನಿಂದ. ಎಲ್ಲ ಸಮಸ್ಯೆಗಳಿಗೂ ಅವನೇ ಮೂಲ. ತಾನು ಸುಖ ಪಡದೆ ನಿನ್ನನ್ನು ಸುಖದಲ್ಲಿಡ್ಲಿಲ್ಲ, ತಾನು ಸುಖ ಪಡಲಿಲ್ಲ. ಮುಂದೆ ದ್ರೌಪದಿಯು ಈ ಮಾತಿಗೆ ಪೂರಕವಂತೆ ಕೀಚಕನು ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ನೀನು ಕ್ಷೇಮವಾಗಿದ್ದೀಯಾ ಅಂತ ಕೇಳಿದ್ರೆ ಭೀಮಸೇನ ದ್ರೌಪದಿಯನ್ನ ಭೀಮ ಕೇಳಿದಾಗ ಯುಧಿಷ್ಠಿರನ ಕೈ ಹಿಡಿದವಳು ಕ್ಷೇಮವಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತಾಳೆ. ಸುಮ್ಮನೆ ಅದನ್ನ ನೆನಪಿಗೋಸ್ಕರ ಹೇಳಿದ್ದು, ಅದಿಲ್ಲಿ ಔಚಿತ್ಯವಲ್ಲ. ಅಂದ್ರೆ ಧರ್ಮರಾಯ ಎಲ್ಲರನ್ನೂ ಒಂದು ಕಷ್ಟದಲ್ಲಿ ನೂಗ್ತಾ ಇದ್ದ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಂತದ್ದು. ಅದರಿಂದ ನೀನು ಹೇಳಿಬಿಡು, ಧರ್ಮರಾಜನ ಮಾತು ಕೇಳೋದಿಲ್ಲ ನಾನು ಅಂತ. ಆಗ ಈ ದ್ಯೂತವನ್ನು ರದ್ದು ಮಾಡಿ ದ್ರೌಪದಿಯನ್ನು, ನಿಮ್ಮ ರಾಜ್ಯವನ್ನು ಹಿಂದಕ್ಕೆ ಕೊಟ್ಟು ಬಿಡ್ತೇನೆ. ಇದು ಅಣ್ಣ ತಮ್ಮಂದರಲ್ಲಿ ಬಿರುಕು ತರುವಂತ ವಿಚಾರ. ದುರ್ಯೋಧನನಿಗೂ ಚೆನ್ನಾಗಿ ಗೊತ್ತಿತ್ತು ಇದನ್ನ ಭೀಮ ಆಡೋದಿಲ್ಲ ಅಂತ. ಇಲ್ಲಿಯೂ ಭೀಮಸೇನನಿಗೆ ಮಾತನಾಡದೆ ಬೇರೆ ವಿಧಿ ಇರಲಿಲ್ಲ. ಆಗಲೇ ಭೀಮಸೇನ ಏನ್ ಹೇಳ್ದ ಅಂದ್ರೆ, ಧರ್ಮರಾಜನು ನಮಗೆ ಹಿರಿಯಣ್ಣ, ಪೂಜ್ಯನೂ ಹೌದು, ಆದರೆ ನಾನು ನಿಮಗೆಲ್ಲರಿಗೂ ಗುರುಸ್ಥಾನದಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಭೀಮ. ಇದು ಆಚಾರ್ಯ ಮಧ್ವರು ತಮ್ಮ ಒಂದು ತಾತ್ಪರ್ಯ ನಿರ್ಣಯದಲ್ಲಿ ದಾಖಲು ಮಾಡಿರುವಂತ ವಿಚಾರ.
ಜ್ಞಾನದಿಂದ, ಸಾಧನೆಯಿಂದ ಎಲ್ಲದರಲ್ಲೂ ನಾನು ನಿಮಗಿಂತ ಎತ್ತರದಲ್ಲಿದ್ದೇನೆ. ಯಾಕಂದ್ರೆ ಇಲ್ಲಿರುವವರೆಲ್ಲ ಬಲದಲ್ಲಾಗ್ಲಿ ಜ್ಞಾನದಲ್ಲಾಗ್ಲಿ ನಾನೇ ಶ್ರೇಷ್ಠ. ಕ್ಷತ್ರಿಯರಲ್ಲಿ ಬಲಪ್ರಧಾನವಾದರೆ ಬ್ರಾಹ್ಮಣರಲ್ಲಿ ಜ್ಞಾನ. ನಾನಾದ್ರೂ ಎರಡರಲ್ಲೂ ಇರುವ ಎಲ್ಲರಿಗಿಂತ ಶ್ರೇಷ್ಠ ನಾನು, ಜ್ಞಾನದಲ್ಲಾಗಲಿ ಕ್ಷತ್ರಿಯಲ್ಲಾಗಲಿ. ಆದ್ರಿಂದಲೇ ಸನತ್ ಕುಮಾರರು ಒಮ್ಮೆ ಪ್ರವಚನ ಮಾಡುವಾಗ 7-8 ವರ್ಷದ ಹುಡುಗರಾದರೂ ಕೂಡ ಸನತ್ ಕುಮಾರರು ಅಲ್ಲಿದ್ದ ವಯಸ್ಸಾದ ಋಷಿಮುನಿಗಳನ್ನೆಲ್ಲ ಕುರಿತು ನನ್ನ ಪ್ರೀತಿಯ ಮಕ್ಕಳೇ ಅಂತ ಸಂಬೋಧಿಸಿದ್ರು. ಇದ್ಯಾಕೆ ಬಂತಿಲ್ಲಿ ಅಂದ್ರೆ ಭೀಮಸೇನ ಎಂತ ದ್ರೋಣ ಮತ್ತೆ ಕೃಪಾ ಮತ್ತೆ ಅಶ್ವತ್ಥಾಮ ಮತ್ತೆ ಭೀಷ್ಮಾಚಾರ್ಯರು ದೊಡ್ಡವರು, ಅತಿ ದೊಡ್ಡವರವರು, ಅವರೆಲ್ರಿಗೂ ಇವರೆಲ್ಲ ನನ್ನ ಮುಂದೆ ಮಕ್ಕಳೇ ಅಂತ ಹೇಳೋ ತರ ವಾಯುತತ್ವದ ಮುಂದೆ ಇವ್ರ ಜ್ಞಾನ ಆಗ್ಲಿ ಶಕ್ತಿ ಆಗ್ಲಿ ಏನಿದೆ, ಅವರು ಶಕ್ತಿವಂತರೇ ಜ್ಞಾನವಂತರೇ ಇಲ್ಲ ಅಂತಲ್ಲ. ಆದ್ರೆ ವಾಯುದೇವರ ಮುಂದೆ ಅಲ್ಲ. ಅದು ವಿದ್ಯೆ ಎಲ್ಲಿದೆಯೋ ಅದಕ್ಕೆ ಮೊದಲ ಸ್ಥಾನ ಅಂತಾನೆ. ಬಲ ಇದ್ದವನು ಕ್ಷತ್ರಿಯನಿಗೆ ಹಿರಿಯ, ವಯಸ್ಸು ಹೆಚ್ಚಾದವನು ಅವನಿಗಿಂತ ಚಿಕ್ಕವರಿಗೆ. ಆದ್ರಿಂದ ನಾನು ನಿಮಗೆಲ್ಲರಿಗೂ ಗುರು. ಭಗವಂತನನ್ನು ಒಬ್ಬನನ್ನು ಬಿಟ್ಟರೆ ಮತ್ತಾರ ಮಾತನ್ನು ನಾನು ಇಲ್ಲಿ ಪಾಲಿಸಬೇಕಾಗಿಲ್ಲ. ಇಲ್ಲಿ ಭಗವಂತನ ಸಂಕಲ್ಪ ಬದ್ಧತೆ ಇದೆ ನನಗೆ. ಭಗವಂತನ ಅನುಮತಿ ಈಗ ಇಲ್ಲ ನಿನ್ನನ್ನು ಮುಗಿಸೋದಕ್ಕೋಸ್ಕರ. ಆದ್ದರಿಂದ ಸುಮ್ಮನಿದ್ದೇನೆ. ಭೀಮನ ಬಲದ ಬಗ್ಗೆ ನಿಮಗೆ ಯಾರಿಗಾದ್ರೂ ಸಂಶಯವಿದ್ರೆ ಈಗಲೇ ಎದ್ದು ನಿಂತ್ಕೊಂಡು ಹೇಳ್ಬಿಡಿ ಅದನ್ನ. ಒಮ್ಮೆಗೆ ಸೇನಾ ಸಮೇತರಾಗಿ ಬಂದರೂ ಎಲ್ಲರನ್ನು ಕಾಲಡಿಗೆ ಹಾಕಿ ಚೆಚ್ಚಿ ಬಿಡ್ತೇನೆ ಅಂತ ಹೇಳ್ತಾನೆ. ಆಗ ಈ ಲಿಂಕನ್ನ ಆಚಾರ್ಯ ಮಧ್ವರು ಕೊಡದೇ ಇದ್ದಿದ್ರೆ ಮಹಾಭಾರತ ಸ್ವಲ್ಪ ಎಲ್ರಿಗೂ ಅಸ್ಪಷ್ಟವಾಗ್ತಿತ್ತು. ಅದರಿಂದ ಭಾರತವನ್ನು ಸುಮ್ಮನೆ ಒಂದೇ ಸತಿ ಒಂಥರ ಓದ್ಕೊಂಡು ಹೋದ್ರಾಗಲ್ಲ. ಭಾರತವನ್ನು ಓದಬೇಕಾದ್ರೆ ಮಹಾಭಾರತವೂ ಇರಬೇಕು, ಪಕ್ಕದಲ್ಲಿ ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯವೂ ಇರಬೇಕು, ಆ ಕಡೆಗೆ ಭಾಗವತವೂ ಸ್ವಲ್ಪ ಮಟ್ಟಿಗೆ ಇರಬೇಕು. ಯಾಕೆ ಭಾಗವತ ಮುಂದೆ ನೋಡೋಣ. ಹಾಗಾಗಿ ಭಾರತ ಅಸ್ಪಷ್ಟವಾಗಿ ಹೇಳಿದ ಸಂಗತಿಗಳನ್ನ ಸ್ಪಷ್ಟಪಡಿಸಿ ಜಿಜ್ಞಾಸುಗಳ ಕುತೂಹಲ ತಣಿಸಿದಂಥವರು ಆಚಾರ್ಯ ಶ್ರೀ ಮಧ್ವರು. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ದುರ್ಯೋಧನ ಒಂದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಎಂಬ ಮಾತಿನಂತೆ ಮತ್ತೂ ಕೆಣಕ್ತಾ ಇದ್ದಾನೆ. ದ್ರೌಪದಿಗೆ ಅವಮಾನವಾಗಬೇಕು, ಅದನ್ನು ಕಂಡು ಪಾಂಡವರು ಸಂಕಟ ಪಡಬೇಕು ಅನ್ನೋದು ಅವನ ಉದ್ದೇಶ. ಅವನು ಸಂಕಟ ಪಡುವುದನ್ನು ಕಂಡು ತಾನು ಖುಷಿ ಪಡಬೇಕು. ಇದು ದುರ್ಯೋಧನನ ಬಯಕೆ. ಅವನ ದೌರ್ಜನ್ಯಕ್ಕೆ ತಳ ಹಾಕದಂಥವನು ಯಾರಪ್ಪ ಅಂದ್ರೆ ಕರ್ಣ. ನಿನ್ನ ನಕುಲ, ಸಹದೇವ, ಅರ್ಜುನ, ಭೀಮಸೇನ, ಧರ್ಮರಾಜ ಎಲ್ಲರೂ ಸೋತರು. ನೀನೀಗ ಪಾಂಡವರ ಹೆಂಡತಿಯಲ್ಲ, ನಮ್ಮ ದಾಸಿ, ನಮ್ಮ ಅಂತಃಪುರದ ದಾಸಿ ಅಂತಾನೆ ಕರ್ಣ. ನೋಡಿ ಎಂಥ ಒಂದು ಅವನು ಜೀವದಲ್ಲಿ ಒಳ್ಳೆ ಜೀವ ಆದ್ರೂ ಆ ಒಂದು ಸಹವಾಸದಿಂದ ಅವನಿಗೆ ಮಸುಕು ಕವುದು ಹೇಗಾಗ್ಬಿಟ್ಟಿದ್ದಾನೆ ನೋಡಿ, ಅನ್ನದ ಋಣಕ್ಕೆ ಬಿದ್ದು ಕರ್ಣ. ಆಗ ಧರ್ಮರಾಜನತ್ತ ತಿರುಗಿ ಬಿದ್ದಾನೆ ಭೀಮ, ನುಡಿತಾನೆ, ಸೂತಪುತ್ರ ಕರ್ಣ, ಹೇಳ್ತೀನಿ ಕೇಳು, ದ್ರೌಪದಿಯಲ್ಲಿ ಅಸಭ್ಯವಾಗಿ ಮಾತನಾಡಿದೆ ನೀನು. ಆದರೆ ಅವನಲ್ಲಿ ನನಗೆ ಕೋಪವಿಲ್ಲ. ಅವನು ಹಾಗೆ ಮಾತನಾಡುವಂತೆ ಮಾಡಿದವನು ನೀನೇ ಅಲ್ವೇನಣ್ಣ ಅಂತ ಧರ್ಮರಾಜನಿಗೆ ಬೈತಾ ಇದ್ದಾನೆ. ನೀನು ಮಾಡಿದ ಅಚಾತುರ್ಯ, ನೀನು ದ್ರೌಪದಿಯನ್ನು ಪಣಕ್ಕಿಟ್ಟು ಸೋಲ್ದೆ ಇರುತ್ತಿದ್ರೆ ನಿನ್ನ ಹಗೆಗಳು ನನ್ನೆದುರು ಈ ರೀತಿ ಮಾತನಾಡುವ ಧೈರ್ಯ ಮಾಡ್ತಾ ಇರಲಿಲ್ಲ, ಅಥವಾ ಇವರುಗಳು ಮಾಡ್ತಾ ಇರಲಿಲ್ಲ, ಸಾಧ್ಯವಾಗ್ತಾ ಇತ್ತೆ. ಇದನ್ನ ಜ್ಞಾಪಿಸ್ಕೊ ಅಂತಾನೆ. ಭೀಮ ಈಗಲೂ ಏನನ್ನು ಮಾಡಿದ್ದನ್ನು ನೋಡಿ ಮತ್ತಷ್ಟು ಉತ್ಸಾಹವಾಯಿತು ದುರ್ಯೋಧನನಿಗೆ. ಅವನಿಗೊಂಥರ ಕುಮ್ಮಕ್ ಕೊಟ್ಟಾಗಾಯ್ತು, ಫ್ಯೂಯಲ್ ಟು ದ ಫೈರ್ ಆಯ್ತು. ಯಾಕಂದ್ರೆ ಭೀಮ ಅಲ್ಲಿ ಧರ್ಮರಾಜನನ್ನೇ ಬೈತಾ ಇದ್ದಾನೆ. ಅದೇ ಅವನಿಗೂ ಬೇಕಾಗಿದ್ದಂಥದ್ದು. ಆಗ ಮುಂದೆ ಏನ್ ಹೇಳ್ತಾನೆ ಅಂತಂದ್ರೆ, ತೊಡೆ ಮುರಿಯುವ ಸಂಕಲ್ಪ ಬರುತ್ತೆ ಸೀನು. ಅದನ್ನ ಯಾವ ತರ ಶಪಥ ಮಾಡ್ತಾನೆ, ಏನನ್ನ ಹೇಳ್ತಾನೆ ಭೀಮಸೇನ ಅನ್ನೋದನ್ನ ನಾಳೆ ದಿನ ಸಿಕ್ಕಾಗ ನೋಡೋಣ. ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿಗೆ ಉಪಸಂಹಾರ ಮಾಡಿ ಇದನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಇದೇ ವಾಯುದೇವರು ಹಾಗೆ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.